ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಸೊ ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ ಒಳಗಡೆ ಬರುವಂತಹ ಇನ್ನೊಂದು ಬಹುಮುಖ್ಯ ಅಥವಾ ಬಹುಬೇಡಿಕೆ ಇರುವಂತಹ ಕೋರ್ಸಿನ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಆ ಕೋರ್ಸ್ ಯಾವುದಪ್ಪ ಅಂತಂದ್ರೆ BSc OT ಅಂಡ್ AT ಅಂತ ಕರೀತೀವಿ ನಾವು ಆ ಕೋರ್ಸನ್ನ. BSc OT ಅಂಡ್ AT ಅಂತಂದ್ರೆ ಏನು ಅಂತ ಹೇಳಿ ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರ್ತೀವಿ. ಸೊ ಅಂದ್ರೆ ಇದರ ಏನ್ ಎಲಿಜಿಬಿಲಿಟಿ ಇರಬೇಕು, ಏನ್ ಸಬ್ಜೆಕ್ಟ್ಗಳು ಬರ್ತಾವು, ಆಮೇಲೆ ಇದರ ಡ್ಯೂರೇಷನ್ ಎಷ್ಟು ವರ್ಷ ಇರ್ತೈತಿ, ಇದರ ಪರ್ಸೆಂಟೇಜ್ ಎಷ್ಟು ಇರಬೇಕು ನಾವು ಹಿಂದಿನ ವರ್ಷದೊಳಗಡೆ, ಸೊ ಏನನ್ನ ಕಲ್ತಾಗ ನಾವು ಈ ಕೋರ್ಸ್ ಅನ್ನ ಮಾಡಬೇಕು, ಅದರ ಸ್ಯಾಲ್ರಿ ಏನಿರ್ತೈತಿ, ಇದನ್ನ ಕಲ್ತ್ ಮುಗಿಸಿದ ಮೇಲೆ ಅದರ ಜಾಬ್ ಅಪರ್ಚುನಿಟೀಸ್ ಯಾವ ತರ ಇರ್ತಾವ ಅಂತೇಳಿ ಒಂದೊಂದಾಗಿ ನಿಮ್ಗೆ ಹೇಳ್ಕೊಂತ ಹೋಗ್ತೀವಿ. ಯಾರಾದ್ರೂ ಹೊಸದಾಗಿ ನಮ್ಮ ಚಾನೆಲ್ ನ ವಿಸಿಟ್ ಮಾಡಿದ್ರೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಮ್ಮ ವಿಡಿಯೋಸ್ ಗಳನ್ನ ಲೈಕ್ ಮಾಡಿ, ಆಮೇಲೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಮೊದಲಿಗೆ ಈ BSc OT ಅಂಡ್ AT ಅಂತಂದ್ರೆ ಅದರ ಫುಲ್ ಫಾರ್ಮ್ ನೋಡ್ಬಿಡೋಣ. ಸೊ ವಿದ್ಯಾರ್ಥಿಗಳೇ, BSc OT ಅಂಡ್ AT ಅಂದ್ರೆ ಬ್ಯಾಚುಲರ್ ಆಫ್ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ ಅಂಡ್ ಅನಸ್ತೇಶಿಯಾ ಟೆಕ್ನಿಷಿಯನ್ ಅಂತ ಕರಿತೀವಿ ನಾವು. ಸೊ ಈ ಕೋರ್ಸು ನಾವು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಂಡರ್ ಒಳಗಡೆ ಇದು ರನ್ ಆಗ್ತದ. ಅಂದ್ರೆ RGUHS ಯೂನಿವರ್ಸಿಟಿ ಒಳಗಡೆ ಇದು ಅಂಡರ್ ಒಳಗಡೆ ರನ್ ಆಗ್ತದ. ಓಕೆ, ಸೊ ಅದಾದ್ಮೇಲೆ ಈ ಒಂದು ಕೋರ್ಸಿನ ಎಲಿಜಿಬಿಲಿಟಿ ಏನು ಅಂದ್ರೆ, ಈ ಕೋರ್ಸ್ ನ ಮಾಡ್ಬೇಕಾದ್ರೆ ನಾವು ಏನನ್ನ ಕಲ್ತಿರಬೇಕು ಪ್ರೀವಿಯಸ್ ಇಯರ್ ಒಳಗಡೆ. ಸೊ ವಿದ್ಯಾರ್ಥಿಗಳೇ, ಈ ಒಂದು ಕೋರ್ಸ್ ಮಾಡ್ಬೇಕಂದ್ರೆ ನಾವು ಇಲ್ಲಿ ನಮ್ಗೆ ಎರಡು ವೇಸ್ ಇದಾವ, ಅಂದ್ರೆ ಎರಡು ಎಲಿಜಿಬಿಲಿಟಿ ಇರ್ತಾವ. ಸೊ ಮೊದಲನೇದು ಯಾವಪ್ಪ ಅಂದ್ರ PUC ಸೈನ್ಸ್ ಅಂತ ಕರಿತೀವಿ ನಾವು. ಸೊ PUC ಸೈನ್ಸ್ ನಾವು ಮಾಡಿದ್ರೆ ಈ ಕೋರ್ಸ್ ಅನ್ನ ಮಾಡಬಹುದು. ಅದೇ ರೀತಿ ನಾವೇನಾದ್ರೂ ಪ್ಯಾರಾಮೆಡಿಕಲ್ ಏನಾದ್ರು ಮುಗಿಸಿದ್ರೆ ಅಂದ್ರೆ, ಸೊ ಪ್ಯಾರಾಮೆಡಿಕಲ್ ಒಳಗಡೆ ನೀವು DOT ಅಂಡ್ AT ಕೋರ್ಸ್ ಅನ್ನ ಮುಗಿಸಿದ್ರೆ ಡಿಪ್ಲೊಮೊ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ ಅಂಡ್ ಅನಸ್ತೇಶಿಯಾ ಟೆಕ್ನಿಷಿಯನ್ ಕೋರ್ಸ್ ಅನ್ನ ಮುಗಿಸಿದ್ರೆ ನೀವು ಈ ಕೋರ್ಸ್ ಅನ್ನ ಮಾಡಬಹುದು. BSc OT ಅಂಡ್ AT ಅನ್ನೋ ಕೋರ್ಸ್ ಅನ್ನ ಮಾಡಬಹುದು. ಸೊ ಇಲ್ಲಿ ಅವ್ರಿಗೆ ಒಂದು ಕ್ರೈಟೇರಿಯಾಸ್ ಇರ್ತಾವ. ಅಂದ್ರೆ ಈ PUC ಸೈನ್ಸ್ ಮಾಡಿದವರಿಗೆ ಒಂದು ಕ್ರೈಟೇರಿಯಾಸ್ ಇರ್ತಾವ, ಆಮೇಲೆ ಒಂದು OT ಅಂಡ್ AT ಕೋರ್ಸ್ ಮಾಡಿದವರಿಗೂ ಕೂಡ ಒಂದು ಡಿಫ್ರೆಂಟ್ ಕ್ರೈಟೇರಿಯಾಸ್ ಇರ್ತಾವ. ಸೊ ಏನೇನು ಕ್ರೈಟೇರಿಯಾಸ್ ಅಂದ್ರೆ ಅವು, ಸೊ ಇನ್ ಕೇಸ್ ನಾವೇನಾದ್ರು PUC ಸೈನ್ಸ್ ಮಾಡಿದ್ವಿ ಅಂತಂದ್ರೆ ನಮಗಿಲ್ಲಿ 4 ವರ್ಷ ಡ್ಯೂರೇಷನ್ ಇರ್ತೈತಿ. ಅಂದ್ರೆ ಈ ಒಂದು ಕೋರ್ಸ್ ನ ಮುಗಿಸ್ಬೇಕಾದ್ರೆ ನಾವು ಇಲ್ಲಿ 4 ವರ್ಷ ಕಲಿಬೇಕಾಗ್ತದೆ ನಾವು PUC ಸೈನ್ಸ್ ಮಾಡಿದ್ವಿ ಅಂದ್ರ. ಸೊ ಇನ್ ಕೇಸ್ ನಾವೇನಾದ್ರು ಪ್ಯಾರಾಮೆಡಿಕಲ್ ಮುಗಿಸಿದ್ವಿ ಅಂತಂದ್ರ ಸೊ ನಮ್ಗಿಲ್ಲಿ 3 ವರ್ಷ ಮಾತ್ರ ಡ್ಯೂರೇಷನ್ ಇರ್ತೈತಿ. ಸೊ ಯಾಕಂದ್ರ ಇಲ್ಲಿ ನಾವು ಪ್ಯಾರಾಮೆಡಿಕಲ್ ಕಲ್ತಿಂದ ನಾವೇನ್ ನಮ್ಮನ್ನ ಇಲ್ಲಿ ಅಂತ ಕನ್ಸಿಡರ್ ಮಾಡ್ತಾರ ಅಂದ್ರೆ ಲ್ಯಾಟ್ರಲ್ ಎಂಟ್ರಿ ಅಂತ ಕನ್ಸಿಡರ್ ಮಾಡ್ತೀವಿ, ಹೌದಾ? ಸೊ ಲ್ಯಾಟ್ರಲ್ ಎಂಟ್ರಿ ಅಂತ ಕನ್ಸಿಡರ್ ಮಾಡಿದಾಗ ನಮ್ಗಿಲ್ಲಿ 3 ವರ್ಷ ಮಾತ್ರ ಕಲಿಬೇಕಾಗ್ತದೆ ನಾವು ಈ ಕೋರ್ಸ್ ಅನ್ನ. ಸೊ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಏನಪ್ಪಾ ಅಂದ್ರ ಇದ್ರದ್ದು ಡ್ಯೂರೇಷನ್ ಅಂತ ಹೇಳಿದೆ ನಿಮ್ಗೆ, ಆಮೇಲೆ ಇದ್ರದ್ದು ಎಲಿಜಿಬಿಲಿಟಿ ಏನಂತ ಹೇಳಿದೆ, ಹಿಂದಿನ ವರ್ಷದೊಳಗೆ ಏನ್ ಕಲ್ತಿದ್ರೆ ನಾವು ಈ ಕೋರ್ಸ್ ನ ಮಾಡ್ಬೇಕಂತ ಹೇಳಿದೆ. ಸೊ ನೆಕ್ಸ್ಟ್ ಏನ್ ಬರೋದಂದ್ರ, ಸೊ ಇದಕ್ಕೆ ಪರ್ಸಂಟೇಜ್ ಕ್ರೈಟೇರಿಯಾಸ್ ಏನಿರುತ್ತೆ ಅಂದ್ರ, ಸೊ ನಾವು ಪ್ರೀವಿಯಸ್ ಇಯರ್ ಅಲ್ಲಿ ನಾವು ಹಿಂದ್ಗಡೆ ಕಲ್ತಿರುವಂತ ಕೋರ್ಸ್ ಅಲ್ಲಿ ನಾವು ಅಪ್ರಾಕ್ಸಿಮೇಟ್ಲಿ 40 to 45% ಅನ್ನ ಮಾಡಿರ್ಬೇಕು. ಸೊ ಅಂದಾಗ ನಾವು ಈ ಒಂದು BSc OT ಅಂಡ್ AT ಕೋರ್ಸ್ ನ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತೀವಿ. ಸೊ ಅದಾದ್ಮೇಲೆ ಇದ್ರ ಏಜ್ ಕ್ರೈಟೇರಿಯಾಸ್ ಏನಪ್ಪಾ ಅಂದ್ರ, ಸೊ ಇದ್ರ ಮಿನಿಮಮ್ ಏಜ್ ಎಷ್ಟಿರ್ಬೇಕಂದ್ರ 18+ ಏಜ್ ಅನ್ನ ಆಗಿರ್ಬೇಕು ಕ್ಯಾಂಡಿಡೇಟ್ ಗೆ. ಅದಾದ್ಮೇಲೆ ಮ್ಯಾಕ್ಸಿಮಮ್ ಏಜ್ ಅನ್ನ ಇವರು ಇಲ್ಲಿ ಕನ್ಸಿಡರ್ ಮಾಡಿಲ್ಲ ಯೂನಿವರ್ಸಿಟಿ ಅವರು. ಸೊ ನೀವು ಅಪ್ರಾಕ್ಸಿಮೇಟ್ಲಿ ನಾನು ನಿಮ್ಗೆ ಕೊನೆ ವಿಡಿಯೋದಲ್ಲಿ ಹೇಳಿದ್ದೆ BSc MLT ಹೇಳ್ಬೇಕಾದ್ರೆ, ಸೊ BSc OT ಒಳಗೂ ಅದೇ ರೀತಿಯಾದಂತ ಕ್ರೈಟೇರಿಯಾಸ್ ಇರ್ತಾವೆ. ಇಲ್ಲಿನೂ ಕೂಡ ನಿಮ್ಗೆ ಮ್ಯಾಕ್ಸಿಮಮ್ ಏಜ್ ಅನ್ನ ಹೊಂದಿರೋದಿಲ್ಲ. ಅಪ್ರಾಕ್ಸಿಮೇಟ್ಲಿ ನೀವು 35 to 45 ವರೆಗೂ ನೀವು ಈ ಕೋರ್ಸ್ ಅನ್ನು ಕಲಿಬಹುದು. ಸೊ ಇದು ಏಜ್ ಕ್ರೈಟೇರಿಯಾಸ್ ಆಯ್ತು. ಸೊ ನೆಕ್ಸ್ಟ್ ಬರೋದು ಏನಪ್ಪಾ ಅಂದ್ರ, ಈ ಒಂದು ಕೋರ್ಸ್ ಮಾಡಿದ ಮೇಲೆ ನಮ್ಗ ಯಾವ್ಯಾವ ಸಬ್ಜೆಕ್ಟ್ ಗಳನ್ನ ನಾವು ಕಲಿತೀವಿ ಅಂತ ಹೇಳಿ ನೋಡೋಣ ಇಲ್ಲಿ. ಸೊ ಮೊದಲಿಗೆ ನಾವು PUC ಸೈನ್ಸ್ ಮಾಡಿದವರು ಯಾವ್ಯಾವ ಕೋರ್ಸ್ ಗಳನ್ನ ಕಲಿತಾರ ಅಂತ ಹೇಳಿ ಹೇಳ್ತೀನಿ ನಿಮ್ಗೆ. ಸೊ ಯಾಕಂದ್ರೆ PUC ಸೈನ್ಸ್ ದವ್ರಿಗೆ ಇದು 4 ವರ್ಷ ಆಗಿರ್ತದೆ. ಸೊ ಇದು ಮೊದಲನೇ ವರ್ಷದಲ್ಲಿ PUC ಸೈನ್ಸ್ ದವರು ಏನೇನು ಕಲಿತಾರ ಅಂದ್ರೆ, ಮೊದಲಿಗೆ ಹ್ಯೂಮನ್ ಅನಾಟಮಿ ಅಂಡ್ ಫಿಸಿಯಾಲಜಿ ಅನ್ನೋ ಸಬ್ಜೆಕ್ಟ್ ನ ಕಲಿತಾರೆ ಇವರು. ಅಂದ್ರೆ ಅದು 50 ಮಾರ್ಕ್ಸ್ ಇಂದ ಇದು 50 ಮಾರ್ಕ್ಸ್ ಅಂತ ಕಲಿತಾರೆ. ಓಕೆ, ಸೊ ಅದಾದ್ಮೇಲೆ ನಿಮ್ಗೆ ಇಲ್ಲಿ ಬಯೋಕೆಮಿಸ್ಟ್ರಿ 1 ಅಂತ ಬರ್ತೈತಿ. ಬಯೋಕೆಮಿಸ್ಟ್ರಿನೂ ಕೂಡ ನೀವು ಇಲ್ಲಿ ಕಲಿತೀರಾ ಒಂದು ಸಬ್ಜೆಕ್ಟ್. ಸೊ ಅದಾದ್ಮೇಲೆ ಇಲ್ಲಿ ನೀವುನು ಕೂಡ ಇಲ್ಲಿ ಪ್ಯಾಥಾಲಜಿ ಅನ್ನೋ ಸಬ್ಜೆಕ್ಟ್ ಅನ್ನ ಕಲಿತೀರಾ. ಸೊ ಪ್ಯಾಥಾಲಜಿ ಸಬ್ಜೆಕ್ಟ್ ಒಳಗಡೆ ನೀವು ಸ್ಪೆಸಿಫಿಕ್ ಆಗಿ ಏನೇನು ಕಲಿತೀರಾ ಅಂದ್ರೆ, ಈ ಕ್ಲಿನಿಕಲ್ ಪ್ಯಾಥಾಲಜಿ ಒಳಗಡೆ ಮೊದಲನೇದು ಹೆಮಟಾಲಜಿ ಅನ್ನೋ ಸಿಲೆಬಸ್ ಅನ್ನ ಕವರ್ ಮಾಡ್ತೀರಾ. ಸೊ ಹೆಮಟಾಲಜಿ ಆದ್ಮೇಲೆ ನೀವು ಇಲ್ಲಿ ಬ್ಲಡ್ ಬ್ಯಾಂಕ್ ಅನ್ನೋದನ್ನು ಕೂಡ ಕಲಿತೀರಾ, ಬ್ಲಡ್ ಬ್ಯಾಂಕ್ ಅನ್ನೋ ಸಿಲೆಬಸ್. ಸೊ ಬ್ಲಡ್ ಬ್ಯಾಂಕ್ ಒಳಗಡೆ ಸ್ಪೆಸಿಫಿಕ್ ಆಗಿ ಅಲ್ಲಿ ಒಂದು ಸ್ಟೋರೇಜ್ ಆಗಿರ್ಬೋದು, ಬ್ಲಡ್ ಸ್ಟೋರೇಜ್, ಬ್ಲಡ್ ಕಂಪ್ಯಾಟಿಬಿಲಿಟಿ ಆಗಿರ್ಬೋದು, ಬ್ಲಡ್ ಅನ್ನ ಟ್ರಾನ್ಸ್ಫರೇಷನ್ ಯಾವಾಗ ಮಾಡ್ಬೇಕು ಅನ್ನೋದನ್ನ ಪ್ರತಿಯೊಂದು ಇನ್ ಡೀಟೇಲ್ ಆಗಿ ಕಲಿತಾರೆ ಇಲ್ಲಿ. ಸೊ ಅದಾದ್ಮೇಲೆ ಲಾಸ್ಟ್ ಸಬ್ಜೆಕ್ಟ್ ಯಾವಪ್ಪ ಅಂದ್ರೆ
ಮೈಕ್ರೋಬಯಾಲಜಿ ಅನ್ನೋ ಸಬ್ಜೆಕ್ಟ್ ಅನ್ನು ಕಲಿತೀರಾ. ಸೊ ಇವು 5 ಸಬ್ಜೆಕ್ಟ್ ಗಳನ್ನು ನೀವು ಫಸ್ಟ್ ಇಯರ್ ಒಳಗಡೆ ಕಲಿತೀರಾ. ಅಂದ್ರೆ ಇವು PUC ಸೈನ್ಸ್ ಮಾಡಿದವರು. ಸೊ ಮೊದಲನೇ ಸಬ್ಜೆಕ್ಟ್ ಯಾವ್ದ್ರಿ? ಹ್ಯೂಮನ್ ಅನಾಟಮಿ ಅಂಡ್ ಫಿಸಿಯಾಲಜಿ ಅಂತೇಳಿ ಸಪರೇಟ್ ಸಬ್ಜೆಕ್ಟ್ ಬರ್ತಾವ. ಸೊ ಅದಾದ್ಮೇಲೆ ನೀವು ಇಲ್ಲಿ ಬಯೋಕೆಮಿಸ್ಟ್ರಿ 1 ಕಲಿತೀರಾ, ಆಮೇಲೆ ಪ್ಯಾಥಾಲಜಿ 1 ಕಲಿತೀರಾ, ಆಮೇಲೆ ಮೈಕ್ರೋಬಯಾಲಜಿ 1 ಅಂತ ಸಬ್ಜೆಕ್ಟ್ ಅನ್ನ ಕಲಿತೀರಾ ಫಸ್ಟ್ ಇಯರ್ ಒಳಗಡೆ. ಸೊ ಇನ್ನ ಸೆಕೆಂಡ್ ಇಯರ್ ಬಂದಾಗ ನಾವಿಲ್ಲಿ ಲ್ಯಾಟರಲ್ ಎಂಟ್ರಿ ಒಳಗಡೆ ಎಂಟ್ರಿ ಆಗಿರುವಂತಹ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ ಗಳಿಗೂ ಕೂಡ, ಅದಾದ್ಮೇಲೆ PUC ಸೈನ್ಸ್ ಇಂದ ಬಂದಂತಹ ಸ್ಟೂಡೆಂಟ್ ಗೂ ಕೂಡ ಸೇಮ್ ಸಿಲೆಬಸ್ ಇರ್ತೈತಿ. ಸೊ ಒಂದೇ ಸಬ್ಜೆಕ್ಟ್ ಯಾವ್ದಂತ ನೋಡ್ರಿ. ಮೊದಲನೇ ಸಬ್ಜೆಕ್ಟ್ ಮೆಡಿಸಿನ್ ರಿಲೆವೆಂಟ್ ಟು ಆಪರೇಷನ್ ಥಿಯೇಟರ್ ಅಂಡ್ ಅನಸ್ತೇಷಿಯಾ ಟೆಕ್ನಾಲಜಿ. ಸೊ ಈ ಒಂದು ಸಬ್ಜೆಕ್ಟ್ ನ ಇಲ್ಲಿ ಕಲಿತೀರಾ. ಸೊ ಎರಡನೇ ಸಬ್ಜೆಕ್ಟ್ ಯಾವ್ದಪ್ಪ ಅಂದ್ರೆ ಇಲ್ಲಿ ಸೆಕ್ಷನ್ ಎ ಒಳಗಡೆ ನೀವು ಅಪ್ಲೈಡ್ ಪ್ಯಾಥಾಲಜಿ ಅನ್ನೋ ಸಬ್ಜೆಕ್ಟ್ ನ ಕಲಿತೀರಾ. ಸೆಕ್ಷನ್ ಬಿ ಒಳಗಡೆ ಅಪ್ಲೈಡ್ ಮೈಕ್ರೋಬಯಾಲಜಿ ಅನ್ನೋ ಸಬ್ಜೆಕ್ಟ್ ನ ಕಲಿತೀರಾ. ಸೊ ಇದು ಎರಡನೇ ಸಬ್ಜೆಕ್ಟ್ ಯಾವಾಗ? ಸೆಕೆಂಡ್ ಇಯರ್ ದವರಿಗೆ. ಸೊ ಅದಾದ್ಮೇಲೆ ನೀವು ಇಲ್ಲಿ ಇನ್ನೊಂದು ಸಬ್ಜೆಕ್ಟ್ ಯಾವಾಗ ಕಲಿತೀರಾ ಅಂದ್ರೆ ಫಾರ್ಮೋಕಾಲಜಿ. ಸೊ ಫಾರ್ಮೋಕಾಲಜಿ ಅನ್ನೋ ಸಬ್ಜೆಕ್ಟ್ ಇಲ್ಲಿ ಕಲಿತೀರಾ. ಸೊ ಅದಾದ್ಮೇಲೆ ನಿಮ್ಗೆ ಲಾಸ್ಟ್ನೇ ಸಬ್ಜೆಕ್ಟ್ ಯಾವ್ದಪ್ಪ ಅಂದ್ರೆ ಇಂಟ್ರೊಡಕ್ಷನ್ ಆಫ್ ಅನಸ್ತೇಷಿಯಾ ಟೆಕ್ನಿಷಿಯನ್ ಅಂಡ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ. ಇದೊಂದು ಸಬ್ಜೆಕ್ಟ್ ಅನ್ನು ಕೂಡ ನೀವು ಇಲ್ಲಿ ಕಲಿತೀರಾ. ಇನ್ನ ಥರ್ಡ್ ಇಯರ್ ಒಳಗಡೆ ನಾವು ಏನೇನು ಸಬ್ಜೆಕ್ಟ್ ಗಳನ್ನ ಕಲಿತೀವಿ ಅಂತಂದ್ರೆ, ಸೊ ಮೊದಲನೇ ಸಬ್ಜೆಕ್ಟ್ ಯಾವ್ದಪ್ಪ ಅಂದ್ರೆ ಅನಸ್ತೇಷಿಯಾ ಟೆಕ್ನಿಷಿಯನ್ ಅಂಡ್ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ ಕ್ಲಿನಿಕಲ್ ಅಂತ ಕಲಿತೀವಿ ಒಂದು ಸಬ್ಜೆಕ್ಟ್ ಅನ್ನ. ಎರಡನೇ ಸಬ್ಜೆಕ್ಟ್ ಯಾವ್ದಪ್ಪ ಅಂತಂದ್ರೆ ಸೇಮ್ ಇಲ್ಲಿನೂ ಕೂಡ ಅನಸ್ತೇಷಿಯಾ ಟೆಕ್ನಿಷಿಯನ್ ಅಂಡ್ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ ಅಪ್ಲೈಡ್ ಅಂತ ಒಂದು ಸಬ್ಜೆಕ್ಟ್ ಅನ್ನ ಕಲಿತೀರಾ. ಸೊ ಅದಾದ್ಮೇಲೆ ಮೂರನೇ ಸಬ್ಜೆಕ್ಟ್ ಯಾವ್ದಪ್ಪ ಅಂದ್ರೆ ಅನಸ್ತೇಷಿಯಾ ಟೆಕ್ನಿಷಿಯನ್ ಅಂಡ್ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ ಅಡ್ವಾನ್ಸ್ಡ್ ಅನ್ನೋ ಒಂದು ಸಬ್ಜೆಕ್ಟ್ ನ ಇಲ್ಲಿ ಕಲಿತೀರಾ. ಸೊ ಇವು 3 ಸಬ್ಜೆಕ್ಟ್ ಗಳನ್ನ ನೀವು ಥರ್ಡ್ ಇಯರ್ ಒಳಗಡೆ ಕಲಿತೀರಾ. ಸೊ ಇನ್ನು ಕೊನೆಯ ವರ್ಷ ಅಂದ್ರೆ ಲಾಸ್ಟ್ ಇಯರ್ ಒಳಗಡೆ ಏನ್ ಮಾಡ್ತಾರೆ, ಇದು ನೀವು ಥೆರಟಿಕಲ್ ಆಗಿ 3 ವರ್ಷ ಕಲಿತೀರಾ ಇಲ್ಲಿ. ಸೊ PUC ಸೈನ್ಸ್ ದವರು ಇನ್ನ ಪ್ಯಾರಾಮೆಡಿಕಲ್ ಅಲ್ಲಿ ಬಂದವರು 2 ವರ್ಷ ಕಲಿತೀರಾ. ಸೊ ಅದಾದ್ಮೇಲೆ ನಿಮಗೆ ಲಾಸ್ಟ್ ಕೊನೆಯ ವರ್ಷದೊಳಗೆ ಏನಿರುತ್ತೆ ಅಂದ್ರೆ ಇಂಟರ್ನ್ಶಿಪ್ ಇರ್ತೈತಿ. ಸೊ ಅಂದ್ರೆ ಇಂಟರ್ನ್ಶಿಪ್ ನ ನೀವು ಈ ಒಂದು ಆಪರೇಷನ್ ಥಿಯೇಟರ್ ಒಳಗಡೆ ಮಾಡ್ಬೇಕಾಗ್ತದೆ. ಸೊ ಇಂಟರ್ನ್ಶಿಪ್ ನ ನೀವು 1 ವರ್ಷ ಮಾಡ್ಬೇಕಾಗ್ತದೆ. ಅಂದ್ರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಒಳಗಡೆ 3 ತಿಂಗಳಿಗೆ ನೀವು ಇಂಟರ್ನ್ಶಿಪ್ ನ ಮಾಡ್ಬೇಕಾಗ್ತದೆ. ಸೊ ಆ ಇಂಟರ್ನ್ಶಿಪ್ ನ ನೀವು NABH ಹಾಸ್ಪಿಟಲ್ ಒಳಗಡೆ ಕಂಟಿನ್ಯೂ ಮಾಡ್ಬೇಕಂತ ಮುಗಿಸ್ಬೇಕಾಗ್ತದೆ. ಇದು BSc OT and AT ಕಂಪ್ಲೀಟ್ ಮಾಡಿದ್ಮೇಲೆ ನಮಗೆ ನೆಕ್ಸ್ಟ್ ಬರೋದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂದ್ರೆ ಜಾಬ್ ಆಪರ್ಚುನಿಟೀಸ್. ಹೌದಾ? ಸೊ ಜಾಬ್ ಆಪರ್ಚುನಿಟೀಸ್ ಯಾವ ತರ ಇಲ್ಲಿ ಇರ್ತಾವಂತ ನೋಡೋಣ. ಸೊ ಮೊದಲಿಗೆ ಇಲ್ಲಿ ಜಾಬ್ ಆಪರ್ಚುನಿಟೀಸ್ ನಾವು 2 ಕ್ಯಾಟಗರೀಸ್ ಒಳಗಡೆ ಡಿವೈಡ್ ಮಾಡ್ತೀವಿ. ಸೊ ಮೊದಲನೇದು ಪ್ರೈವೇಟ್ ಸೆಕ್ಟರ್, ಇನ್ನೊಂದು ಗೌರ್ಮೆಂಟ್ ಸೆಕ್ಟರ್. ಸೊ ನಿಮಗೆ ಹ್ಯಾಸ್ ಯೂಶುವಲ್ ನಾನು ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಹೇಳ್ಬೇಕಾದ್ರೆ, ಸೊ ನೀವೇನಾದ್ರೂ ಗೌರ್ಮೆಂಟ್ ಕಾಲ್ಫಾರ್ಮ್ ಆದ್ವು ಅಂದ್ರೆ, ಸೊ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಜಾಬ್ ಆಪರ್ಚುನಿಟೀಸ್ ಅನ್ನೋದು ಕಾಲ್ಫಾರ್ಮ್ ಆದ್ವು ಅಂದ್ರೆ ಇಲ್ಲಿ ನೀವು ಗೌರ್ಮೆಂಟ್ ಜಾಬ್ ಅನ್ನ ಮಾಡಬಹುದು. ಅಪ್ಲಿಕೇಶನ್ ಹಾಕಿ ಅಲ್ಲಿ ನೀವು ಆ ಒಂದು ಕ್ರೈಟೇರಿಯಾಸ್ ಗಳನ್ನ ಫಿಲ್ ಮಾಡಿ ಆ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿ ನೀವು ಜಾಬ್ಗೆ ಅಪಾಯಿಂಟ್ಮೆಂಟ್ ತಗೋಬಹುದು. ಸೊ ಇದು ನಿಮ್ಗೆ ಗೌರ್ಮೆಂಟ್ ಆಪರ್ಚುನಿಟೀಸ್ ಅಂತ ಹೇಳಿದೆ. ಸೊ ನೆಕ್ಸ್ಟ್ ಬರೋದು ಯಾವಪ್ಪ ಅಂದ್ರೆ ನಿಮ್ಗೆ ಇಲ್ಲಿ ಪ್ರೈವೇಟ್ ಸೆಕ್ಟರ್ ಒಳಗಡೆ ಯಾವ ತರ ಜಾಬ್ ಆಪರ್ಚುನಿಟೀಸ್ ಗಳು ಇರ್ತಾವ ಅಂತಂದ್ರ, ಸೊ ವಿದ್ಯಾರ್ಥಿಗಳೇ ಬೇಸಿಕಲಿ ನಿಮ್ಗೆ ಗೌರ್ಮೆಂಟ್ ಆಪರ್ಚುನಿಟೀಸ್ ಜಾಸ್ತಿ, ಪ್ರೈವೇಟ್ ಸೆಕ್ಟರ್ ಒಳಗಡೆ ಜಾಸ್ತಿ ಆಪರ್ಚುನಿಟೀಸ್ ಇರ್ತಾವೆ. ಯಾರಿಗೆ? ಈ OT and AT ಸ್ಟೂಡೆಂಟ್ಸ್ ಗಳಿಗೆ. ಸೊ ಹಾಗಾಗಿ ಪ್ರೈವೇಟ್ ಸೆಕ್ಟರ್ ಒಳಗಡೆ ಯಾವ ತರ ನಿಮ್ಗೆ ಜಾಬ್ ಆಪರ್ಚುನಿಟೀಸ್ ಇರ್ತಾವ ಅಂದ್ರೆ ನೋಡಿ ಇಲ್ಲಿ. ಸೊ ಬಹಳಷ್ಟು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರ್ತಾವಲ್ಲ, ಸೊ ಅಲ್ಲಿ ನಿಮ್ಗೆ ಪ್ರತಿಯೊಂದು ಸೆಕ್ಟರ್ ಒಳಗಡೆ ಅಂದ್ರೆ ಈಗ ನ್ಯೂರೋ ಸೆಕ್ಟರ್ ಆಗಿರ್ಬೋದು, ಅಥವಾ ಆರ್ಥೋ ಸೆಕ್ಟರ್, ಅಥವಾ ಗೈನೆಕ್ ಸೆಕ್ಟರ್, ENT ಸ್ಪೆಷಲಿಸ್ಟ್, ಈ ತರ ಪ್ರತಿಯೊಂದು ಸೆಕ್ಟರ್ ಒಳಗಡೆನೂ ಕೂಡ ನೀವು ಸ್ಪೆಷಲೈಸ್ ಆಗಿ ನೀವು ವರ್ಕ್ ಮಾಡಬಹುದು, ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಬಹುದು ಆಪರೇಷನ್ ಥಿಯೇಟರ್ ಒಳಗಡೆ. ಸೊ ಈ ತರ ನಿಮ್ಗೆ ಜಾಬ್ ಆಪರ್ಚುನಿಟೀಸ್ ಗಳು ಸಿಗ್ತಾವೆ. ಸೊ ಅಂದ್ರೆ ಸ್ಪೆಸಿಫಿಕ್ ಆಗಿ ನೀವು ಒಂದೇನೇ ರೂಟೀನ್ ಆಗಿ ಮಾಡುವಂತ ಅವಶ್ಯಕತೆ ಇರಲ್ಲ, ಮಲ್ಟಿಪಲ್ ನಾವು ಮಾಡಬಹುದು ಆಪರೇಷನ್ ಥಿಯೇಟರ್ ಒಳಗಡೆ ಕೆಲಸನ. ಸೊ ಅಂದ್ರೆ ಈಗ ಎಕ್ಸಾಂಪಲ್ ನಿಮಗೆ ನ್ಯೂರೋ ಸರ್ಜನ್ ಆಗಿ ಅವ್ರ ಕಡೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಬಹುದು, ಆರ್ಥೋಪೆಟಿಕ್ ಒಳಗಡೆ ಆರ್ಥೋ ಕೇರ್ ಒಳಗಡೆ ಅಲ್ಲಿನೂ ಕೂಡ ನೀವು ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಬಹುದು, ಆಮೇಲೆ ಗೈನಕ್ ಒಳಗೂ ಕೂಡ ನೀವು ವರ್ಕ್ ಮಾಡಬಹುದು. ಹಿಂಗೆ ಪ್ರತಿಯೊಂದು ಸರ್ಜರಿ ಇರ್ತಾವಲ್ಲ, ಸೊ ಸರ್ಜರಿ ಒಳಗಡೆ ನೀವು ಅನಸ್ತೇಷಿಯಾ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡಬಹುದು, ಸರ್ಜನ್ ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡಬಹುದಾಗ್ತದೆ. ಸೊ ಹಾಗಾಗಿ ನಿಮ್ಗೆ ಇಲ್ಲಿ ಜಾಬ್ ಆಪರ್ಚುನಿಟಿಗಳು ಜಾಸ್ತಿ ಇರ್ತಾವೆ ಪ್ರೈವೇಟ್ ಸೆಕ್ಟರ್ ಒಳಗಡೆ. ಸೊ ಹಾಗಾಗಿ ನಾವಿಲ್ಲಿ ಪ್ರೈವೇಟ್ ಸೆಕ್ಟರ್ ಒಳಗಡೆ ಕೆಲಸ ಮಾಡ್ಲಿಕ್ಕೆ ರೆಡಿ ಇದೀವಿ. ಸೊ ಅದಾದ್ಮೇಲೆ ನಮ್ಗೆ ಸ್ಯಾಲ್ರಿ ಏನ್ ಸ್ಕೇಲ್ ಸಿಗ್ತೈತಿ ಅಂದ್ರೆ ಎಷ್ಟು ಸ್ಯಾಲ್ರಿ ನಮ್ಗೆ ಸ್ಟಾರ್ಟಿಂಗ್ ಒಳಗಡೆ ಸಿಗ್ತೈತಿ ಅಂತ ಕೇಳ್ತಾ ಇದ್ರೆ, ವಿದ್ಯಾರ್ಥಿಗಳೇ ನೀವೇನಾದ್ರು ಈ ಒಂದು BSc OT and AT ಕೋರ್ಸ್ ನ ಮುಗಿಸಿದ್ರಿ ಅಂತಂದ್ರೆ ನೀವು ಸೀನಿಯರ್ ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ ಅಂತ ಕನ್ಸಿಡರ್ ಆಗ್ತೀರಾ. ಅಂದ್ರೆ ನೀವು ದೊಡ್ಡ ದೊಡ್ಡ NABH ಹಾಸ್ಪಿಟಲ್ ಒಳಗಡೆ ವರ್ಕ್ ಮಾಡ್ತಾ ಇದ್ರೆ, ಸೊ ನೀವು ವೆರಿ ವ್ಯಾಲಿಡ್ ಅಥವಾ ಏನು ವೆರಿ ಕ್ವಾಲಿಫೈಡ್ ಟೆಕ್ನಿಷಿಯನ್ ಆಗಿ ಇರ್ತೀರಾ. ಸೊ ಅದಾಗಿ ನಿಮ್ಗೆ ಆ ಒಂದು ಸರ್ಟಿಫಿಕೇಟ್ ಮೇಲೆ ನಿಮ್ಗೆ ನಿಮ್ಮ ಸ್ಯಾಲ್ರಿ ಡಿಪೆಂಡ್ ಆಗ್ತದೆ ಅಂತ. ಬ್ಯಾಚುಲರ್ ಡಿಗ್ರಿ ಮಾಡಿದ್ರೆ
ನಿಮಗೆ ಸ್ಯಾಲ್ರಿ ಎಷ್ಟು ಇರ್ತೈತಿ, ಆಮೇಲೆ ಡಿಪ್ಲೊಮಾ ಮಾಡಿದಾಗ ನಿಮ್ಗೆ ಸ್ಯಾಲ್ರಿ ಎಷ್ಟು ಇರ್ತದೆ ಅನ್ನೋದು ನಿಮಗೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಸ್ಯಾಲ್ರಿಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ನಿಮ್ಗೆ ಪಾಯಿಂಟ್ ಹೇಳ್ಬಿಡ್ತೀನಿ, ಮುಖ್ಯವಾದ ಪಾಯಿಂಟ್. ಸೊ ಬಹಳಷ್ಟು ವಿದ್ಯಾರ್ಥಿಗಳು ನಾವು OT AT ಮುಗಿಸಿದ ಮೇಲೆ ನಾವಿಲ್ಲಿ ನಮ್ಮ ಊರಾಗ ಕೆಲಸ ಮಾಡೋದೇನ್ರಿ, ಅಥವಾ ನಮ್ಮ ಡಿಸ್ಟ್ರಿಕ್ಟ್ ಒಳಗಡೆ ಅಷ್ಟೇ ಕೆಲಸ ಮಾಡ್ಬೋದಾ, ನಾವೇನಾದ್ರು ಔಟ್ ಆಫ್ ಸ್ಟೇಟ್ ಹೋಗ್ಬೋದಾ, ಅಥವಾ ಔಟ್ ಆಫ್ ನ್ಯಾಷನಲ್ ಹೋಗ್ಬೋದಾ ಅಂತ ಕೇಳ್ತೇವೆ, ಹೌದಾ. ಸೊ ಬಹಳಷ್ಟು ವಿದ್ಯಾರ್ಥಿಗಳು ಇದು ಗೊಂದಲ ಇರ್ತದೆ. ವಿದ್ಯಾರ್ಥಿಗಳೇ, ನಿಮ್ಗೆ ಆಪರ್ಚುನಿಟಿಗಳು ಇರ್ತಾವೆ. ಔಟ್ ಆಫ್ ಸ್ಟೇಟ್ ಆದ್ರೂ ಹೋಗ್ಬೋದು, ನೀವು ಔಟ್ ಆಫ್ ಕಂಟ್ರಿನಾದ್ರೂ ಹೋಗ್ಬೋದು. ಸೊ ಔಟ್ ಆಫ್ ಸ್ಟೇಟ್ ಅಂದ್ರೆ ನೀವು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು ಎಲ್ಲಿ ಇರ್ತಾವಲ್ಲ, NABH ಹಾಸ್ಪಿಟಲ್ಗಳು, ಸೊ ಅಲ್ಲಿನೂ ಕೂಡ ನೀವು ಹೋಗ್ಬೋದು. ಅಂದ್ರೆ ಈಗ ಕರ್ನಾಟಕ ಒಳಗಡೆ ಇರುವಂತಹ ಬೆಂಗಳೂರು ಆಗಿರ್ಬೋದು, ಅಥವಾ KLE ಆಗಿರ್ಬೋದು, ಈ ತರ ಆಮೇಲೆ ಜಿಮ್ಸ್ ಆಗಿರ್ಬೋದು, ಅಥವಾ ಕಿಮ್ಸ್ ಆಗಿರ್ಬೋದು. ಇಲ್ಲಾಂದ್ರೆ ಔಟ್ ಆಫ್ ಸ್ಟೇಟ್ ಹೋದಲ್ಲಿ ನೀವು ಎಕ್ಸಾಂಪಲ್ ಚೆನ್ನೈಗೆ ಹೋಗ್ಬೋದು, ಮುಂಬೈಗೆ ಹೋಗ್ಬೋದು, ಕೋಲ್ಕತ್ತಾ ಹೋಗ್ಬೋದು. ಪ್ರತಿ ಸ್ಟೇಟ್ ಒಳಗೂ ನೀವು ವರ್ಕ್ ಮಾಡಬಹುದು. ಬಟ್ ನಿಮ್ಗೆ ಅಲ್ಲಿ ಒಂದು ಲ್ಯಾಂಗ್ವೇಜ್ ಕನ್ವೀನಿಯಂಟ್ ಆಗಿರ್ಬೇಕು, ಅಥವಾ ಲ್ಯಾಂಗ್ವೇಜ್ ನೀವು ಇಲ್ಲಿ ಕಲಿಬೇಕಾಗ್ತದೆ, ಅವರ ಒಂದು ಲ್ಯಾಂಗ್ವೇಜ್ ಅನ್ನು. ಸೊ ಅದಾದ್ಮೇಲೆ ಸೇಮ್ ಪ್ರೊಸೀಜರು ಔಟ್ ಆಫ್ ಕಂಟ್ರಿ ಒಳಗಡೆ ಇರ್ತೈತಿ. ನೀವು ಯುರೋಪಿಯನ್ ಕಂಟ್ರಿಗೂ ಹೋಗ್ಬೋದು, ಅಥವಾ ಏಷ್ಯನ್ ಕಂಟ್ರಿ ಒಳಗಡೆ ಯಾವ ಕಂಟ್ರಿಗಾದ್ರೂ ಹೋಗ್ಬೋದು. ಆಮೇಲೆ ನೀವು ದುಬೈ ಕಂಟ್ರೀಸ್ ಅಥವಾ ಅರಬ್ ಕಂಟ್ರೀಸ್ ಗಳಿಗೂ ಹೋಗ್ಬೋದು. ಸೊ ಅರಬ್ ಕಂಟ್ರೀಸ್ ಗಳಿಗೆ ಹೋದಾಗೂ ಕೂಡ ನಿಮ್ಗೆ ಇಲ್ಲಿ ಜಾಬ್ ಆಪರ್ಚುನಿಟಿಗಳು ಇರ್ತಾವೆ. ಸೊ ಬಟ್ ನೀವು ಅಲ್ಲಿ ಏನಂದ್ರೆ ಸ್ಪೆಸಿಫಿಕ್ ಆಗಿ ಅಲ್ಲಿ ಒಂದು ಲ್ಯಾಂಗ್ವೇಜ್ ಅನ್ನ ಕಲಿಬೇಕಾಗ್ತದೆ. ಸೊ ಅಂದ್ರೆ ಅವ್ರಿಗೆ ಕನ್ವೀನಿಯಂಟ್ ಆಗುವಂತ ಒಂದು ಲ್ಯಾಂಗ್ವೇಜ್ ಅನ್ನ ನೀವು ಕಲಿಬೇಕಾಗ್ತದೆ. ಅವ್ರ ಲ್ಯಾಂಗ್ವೇಜ್ ಯಾವ್ದು ಇರ್ತದಲ್ಲ ಆ ಲ್ಯಾಂಗ್ವೇಜ್ ಅನ್ನ ಕಲಿಬೇಕಾಗ್ತದೆ. ಬರೀಲಿಕ್ಕಾದ್ರೂ ಆಗ್ಬೋದು, ಓದ್ಲಿಕ್ಕಾದ್ರೂ ಆಗಿರ್ಬೋದು. ನಾನು ಒಂದು ಲ್ಯಾಂಗ್ವೇಜ್ ಕಲ್ತಿರ ಅಂದ್ರೆ ನಿಮ್ಗೆ ಡೈರೆಕ್ಟ್ ಆಪರ್ಚುನಿಟೀಸ್, ಡೈರೆಕ್ಟ್ ಎಂಟ್ರಿ ಇರ್ತೈತಿ. ನಿಮ್ಗೆ ಯಾವುದೇ ರೀತಿಯಾದಂತಹ ಎಂಟ್ರನ್ಸ್ ಎಕ್ಸಾಮ್ ಇರುವುದಿಲ್ಲ. ಇದಕ್ಕೆ ಓನ್ಲಿ ಲ್ಯಾಂಗ್ವೇಜ್ ಎಕ್ಸಾಮ್ ಮಾತ್ರ ನೀವು ಪಾಸ್ ಆಗ್ಬೇಕಾಗಿರ್ತದೆ ಅಲ್ಲಿ. ಸೊ ಹಾಗಾಗಿ ಇಲ್ಲಿ ನಿಮ್ಗೆ ಜಾಬ್ ಆಪರ್ಚುನಿಟೀಸ್ ಬಹಳಷ್ಟು ಇರ್ತಾವೆ ಪ್ರೈವೇಟ್ ಸೆಕ್ಟರ್ ಒಳಗಡೆ. ನೀವು ಔಟ್ ಆಫ್ ಸ್ಟೇಟ್ ಮಾಡಬಹುದು, ಔಟ್ ಆಫ್ ಕಂಟ್ರಿನೂ ಮಾಡಬಹುದು, ಔಟ್ ಆಫ್ ಡಿಸ್ಟ್ರಿಕ್ಟ್ ಮಾಡಬಹುದು. ಸೊ ಈ ತರ ಜಾಬ್ ಆಪರ್ಚುನಿಟೀಸ್ ಇರ್ತಾವೆ ನೀವು ಪ್ರೈವೇಟ್ ಸೆಕ್ಟರ್ ಒಳಗಡೆ. ಸೊ ಕಂಪೇರಿಂಗ್ ಟು ದ ಗೌರ್ಮೆಂಟ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್ ಒಳಗಡೆ OT AT ದವರಿಗೆ ಬಹಳಷ್ಟು ಬೆಲೆ ಇದೆ. ಸೊ ಹಾಗಾಗಿ ನೀವು ಪ್ರೈವೇಟ್ ಸೆಕ್ಟರ್ ಒಳಗಡೆ ಜಾಸ್ತಿ ಒಲವು ತೋರಿಸಿದ್ರೆ ನಿಮ್ಗೆ ಜಾಬ್ ಆಪರ್ಚುನಿಟೀಸ್ ಭಾಳ ಸಿಗ್ತಾವೆ. ಆಮೇಲೆ ನಿಮ್ಮ ಸ್ಯಾಲ್ರಿನೂ ಕೂಡ ಒಳ್ಳೆ ಸ್ಯಾಲ್ರಿ, ಹ್ಯಾಂಡ್ಸಮ್ ಸ್ಯಾಲ್ರಿ ನೀವು ಪಡಿಬಹುದು ಪ್ರೈವೇಟ್ ಸೆಕ್ಟರ್ ಒಳಗಡೆ. ಸೊ ಅದಾದ್ಮೇಲೆ ಸೊ ಸ್ಯಾಲ್ರಿ ಯಾವ ತರ ಸ್ಕೇಲ್ ಇರ್ತದೆ ಇರೋದು. ಸೊ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಅಥವಾ ಡಿಫಿಕಲ್ಟಿ ಫೇಸ್ ಮಾಡೋದೇನಪ್ಪ ಅಂದ್ರೆ, ಡಿಪ್ಲೊಮಾ ಕೋರ್ಸಸ್ ಎಲ್ಲ ಮುಗಿಸ್ತೀರಾ. ಸೊ ಡಿಪ್ಲೊಮಾ ಕೋರ್ಸಸ್ ಮುಗಿಸಿದ ಮೇಲೆ ಏನ್ ಮಾಡ್ತೀವಿ ಅಂದ್ರೆ, ಒಂದು ಊರಲ್ಲಿ ಇರುವಂತಹ ಹಾಸ್ಪಿಟಲ್ ಆಗಿರ್ಬೋದು, ನಮ್ಮ ತಾಲೂಕಲ್ಲಿ ಇರುವಂತಹ ಹಾಸ್ಪಿಟಲ್ ಆಗಿರ್ಬೋದು, ಆ ಹಾಸ್ಪಿಟ್ಲಿಗೆ ಹೋಗ್ತೀರಿ. ಅಲ್ಲಿ ನಿಮಗೆ ಅಪ್ರಾಕ್ಸಿಮೇಟ್ಲಿ 7,000 8,000 6,000 10,000 ಇಷ್ಟು ಸ್ಯಾಲ್ರಿ ಕೊಡ್ತಾರೆ. ಸೊ ಅದ್ರೊಳಗಡೆ ಏನ್ ಮಾಡ್ತೀವಿ ಅಂದ್ರೆ, ನೀವೆಲ್ಲಾನು ಡಿಗ್ರಿ ಮಾಡಂತೀರಿ, ಆಮೇಲೆ ಡಿಪ್ಲೊಮಾ ಮಾಡಂತೀರಿ, ಬಟ್ ಸ್ಯಾಲ್ರೀಸ್ ಜಾಸ್ತಿ ಇಲ್ಲ ಸರ್ ಅಂತಂದ್ರೆ, ಸೊ ನೀವು ಇಲ್ಲಿ ಕಂಫರ್ಟ್ ಝೋನ್ ಒಳಗಡೆ ಇರೋದನ್ನ ಬಿಟ್ಟು ಬೇರೆ ಕಡೆ ಅಂದ್ರೆ ಔಟ್ ಆಫ್ ಸ್ಟೇಟ್ ಆಗಿರ್ಬೋದು, ಅಥವಾ ಔಟ್ ಆಫ್ ಡಿಸ್ಟ್ರಿಕ್ಟ್ ಆಗಿರ್ಬೋದು, ಎಲ್ಲಿ ಮಾರ್ಕೆಟಿಂಗ್ ಜಾಸ್ತಿ ಇರ್ತದಲ್ಲ, ಅಂದ್ರೆ ಹಾಸ್ಪಿಟಲ್ ಎಲ್ಲಿ ಜಾಸ್ತಿ ಇರ್ತಾವಲ್ಲ, ಅಥವಾ ನಿಮ್ಗೆ ಯಾವ ಏರಿಯಾದೊಳಗಡೆ ಮಾರ್ಕೆಟಿಂಗ್ ಏರಿಯಾ ಇರ್ತಾವಲ್ಲ, ಹಾಸ್ಪಿಟಲ್ ಮಾರ್ಕೆಟಿಂಗ್, ಸೊ ಅಲ್ಲಿ ಹೋದಾಗ ನಿಮ್ಗೆ ಜಾಸ್ತಿ ಬೆಲೆ ಸಿಗ್ತೈತಿ. ಆಮೇಲೆ ನೀವು ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡೋದ್ರಿಂದ ನಿಮ್ಗೆ ಅಲ್ಲಿ ಆಪರ್ಚುನಿಟೀಸ್ಗಳು ಜಾಸ್ತಿ ಇರ್ತಾವೆ, ಹಾಸ್ಪಿಟಲ್ಗಳು ಭಾಳ ಇರ್ತಾವೆ. ಸೊ ನಮ್ಮೂರಲ್ಲಿ ನಾವು ಕಲಿತ್ರೆ ನಮಗೆ ಬರೀ ನಾವು 8,000 10,000 ರೂಪಾಯಿದೊಳಗಡೆ ವರ್ಕ್ ಮಾಡ್ಬೋದು. ಸೊ ಇನ್ ಕೇಸ್ ನೀವು ಔಟ್ ಆಫ್ ಸ್ಟೇಟ್, ಔಟ್ ಆಫ್ ಡಿಸ್ಟ್ರಿಕ್ಟ್ ಹೋದ್ರೆ ಅಂದ್ರೆ ನಿಮ್ಗೆ ಬಹಳಷ್ಟು ಸ್ಯಾಲ್ರಿ ಆಪರ್ಚುನಿಟಿಗಳು ಸಿಗ್ತಾವೆ. ಸೊ ಎಕ್ಸಾಂಪಲ್ ಇಲ್ಲಿ ನೀವು ಈಗ 10,000 8,000 ಕೆಲಸ ಮಾಡ್ತಾ ಇದ್ರೆ, ನೀವು ಔಟ್ ಆಫ್ ಡಿಸ್ಟ್ರಿಕ್ಟ್ ಹೋದ್ರೆ, ಔಟ್ ಆಫ್ ಸ್ಟೇಟ್ ಹೋದ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 20,000 to 25,000 ಸ್ಯಾಲ್ರಿ ಸಿಗ್ತೈತಿ. ಸೊ ನೀವು ಪ್ರತಿ OTಗೂ ಕೂಡ ನೀವು 3,000 4,000 ಅಥವಾ 2,000 3,000 ಈ ತರ ಏನಾದ್ರು ಚಾರ್ಜ್ ಮಾಡಿದ್ರಿ ಅಂದ್ರೆ, ಸೊ ನೀವು ಒಂದು ದಿನಕ್ಕೆ 3-4 OT ಮಾಡಿದ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 9,000 to 10,000 ಪರ್ ಡೇ ನೀವು ಕೆಲಸ ದುಡಿಬಹುದು. ಸೊ ಆತರ ನಿಮಗೆ ಇಲ್ಲಿ ಆಪರ್ಚುನಿಟೀಸ್ ಇರ್ತದೆ. ಅಲ್ಲಿ OT and AT ಕೋರ್ಸ್ ಒಳಗೆ ಮಾತ್ರ ಇದು. ಸೊ ಈ ಬೇರೆ ಕೋರ್ಸ್ಗಳಿಗೆ ಆತರ ಇರೋದಿಲ್ಲ. ಸೊ ನೀವು ಪ್ರತಿ OT ಮೇಲೆ ಚಾರ್ಜ್ನು ಮಾಡಬಹುದು. ಸೊ ಈ ತರ ನಿಮಗೆ ಒಂದು ಪ್ಲಸ್ ಪಾಯಿಂಟ್ ಇರ್ತದೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ, ಆಮೇಲೆ ನಿಮ್ಮ ವರ್ಕ್ ಮೇಲೆ, ವರ್ಕ್ ಎಥಿಕ್ಸ್ ಮೇಲೆ, ನಿಮ್ಮ ಕಮ್ಯುನಿಕೇಶನ್ ಮೇಲೆ ಈ ಒಂದು ಸ್ಯಾಲರಿ ಡಿಪೆಂಡ್ ಆಗ್ತದೆ. ಸೊ this is completely about salary, how we can get the salary and how much we are getting the salary in the OT and AT ಕೋರ್ಸ್ ಒಳಗಡೆ. ಸೊ ಅದಾದ್ಮೇಲೆ ಇಲ್ಲಿ ನೀವು ಏನಾದ್ರು ಈ OT and AT ಮಾಡ್ಬೇಕಂತ ಆಸೆ ಇತ್ತಂತಿದ್ರ, ಸೊ ಅಂದ್ರೆ ಈ ಒಂದು ಪ್ಯಾರಾಮೆಡಿಕಲ್ ಮುಗಿಸಿದ ಮೇಲೂ ಕೂಡ ಆಗಿರ್ಬಹುದು, ಅಥವಾ PUC ಸೈನ್ಸ್ ಮುಗಿಸಿದ ಮೇಲೂ ಆಯ್ತು, ನೀವೇನಾದ್ರು OT and AT ಕೋರ್ಸ್ ಅನ್ನ ಮಾಡ್ಲಿಕ್ಕೆ ಇಷ್ಟಪಟ್ರಿ ಅಂದ್ರೆ, ಸೊ ನಿಮಗೆ ಒಂದು ಒಳ್ಳೆ ಕಾಲೇಜನ್ನ ಸಜೆಷನ್ ಮಾಡ್ತೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನಮ್ಮ ನಂಬರನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ, ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ. ಆಮೇಲೆ ನಿಮ್ಗೆ ಏನಾದ್ರು OT AT ಮಾಡ್ಬೇಕಂತ ಆಸೆ ಇತ್ತಂದ್ರೆ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಒಂದು ಒಳ್ಳೆ ಕಾಲೇಜನ್ನ ಸಜೆಷನ್ ಮಾಡ್ತೀವಿ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಇನ್ಫಾರ್ಮೇಶನ್ ಅಬೌಟ್ BSc OT and AT course. So thank you for watching this video and please do subscribe our channel. Thank you.